ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದ್ರೆ ಆಧಾರ್ ಕಾರ್ಡ್ ಗಳಿಂದ ಒಂದು ಹೊಸ ಬಿಗ್ ಅಪ್ಡೇಟ್ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ನೀವೆಲ್ಲ ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಅನ್ನ ಇದೆ ನಿಮ್ಮ ಹತ್ರ ಅಂತಂದ್ರೆ ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಆ ಗುಡ್ ನ್ಯೂಸ್ ಏನು, ಅದೇ ರೀತಿ ಯಾವ್ದು ಆ ಗುಡ್ ನ್ಯೂಸ್, ಅದೇ ರೀತಿ ಅದನ್ನ ಯಾವ ತರ ಪಡ್ಕೊಳ್ಳೋದು ಆ ಒಂದು ಸೌಲಭ್ಯನ ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ಏನ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಏನಾದ್ರು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತಪ್ಪ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಂಗಿ, ಸೊ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ ಇದ್ರೂ ಕೂಡ ನೀವೇನು ಮಾಡಬಹುದಪ್ಪ, ಆಧಾರ್ ಕಾರ್ಡ್ ಇಟ್ಕೊಂಡು ಈ ಸೌಲಭ್ಯವನ್ನು ನೀವು ಈಸಿಯಾಗಿ ಫ್ರೀಯಾಗಿ ಪಡ್ಕೋಬಹುದು. ಸೊ ಏನದು ಆ ಸೌಲಭ್ಯ, ಅದೇ ರೀತಿ ಅದನ್ನ ಯಾವ ತರ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಏನಂತಂದ್ರೆ ಆಧಾರ್ ಕಾರ್ಡ್ ಕಡೆಯಿಂದ ಒಂದು ಒಳ್ಳೆ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದು. ಸೊ ಈ ಅಪ್ಡೇಟ್ ಇಂದ ನೀವು ಏನಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಫ್ರೆಶ್ ಆಗಿ ಅಪ್ಡೇಟ್ ಮಾಡ್ಕೋಬಹುದು. ಸೊ ನೀವೇನಾದ್ರೂ 10 ವರ್ಷದ ಇಂದಾನು ಕೂಡ ಒಂದ್ಸಾರಿನೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನೀವು ಈ ಒಂದು ಅಪ್ಡೇಟ್ ಅನ್ನ 100% ಆಗಿ ಮಾಡ್ಲೇಬೇಕಾಗತ್ತೆ. ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಸರ್ಕಾರದ ಕಡೆಯಿಂದ ಬರ್ತಿರುವಂತ ಒಂದು ಕೆಲವೊಂದು ಯೋಜನೆಗಳು ನಿಮಗೆ ಸ್ಟಾಪ್ ಆಗ್ಬೋದು, ಅದೇ ರೀತಿ ಬ್ಯಾಂಕ್ ಕೆಲಸ ಕೂಡ ಸ್ಟಾಪ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ ಅನ್ನ ಏನ್ ಮಾಡಿ, ದಯವಿಟ್ಟು ಎಲ್ರು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಯಾವ ತರ ಅಪ್ಡೇಟ್ ಮಾಡ್ಕೋಬಹುದು ಅಂತ. ಸೊ ಈ ಅಪ್ಡೇಟ್ ಮಾಡಿ ಆದ ಮೇಲೆ ನಿಮ್ಗೆ ಏನಾಗುತ್ತೆ, ಯಾವುದೇ ತರದ ಪ್ರಾಬ್ಲಮ್ಸ್ ಇರಲ್ಲ. ಸೊ ಇನ್ ಕೇಸ್ ನೀವು 10 ವರ್ಷದ ಒಳಗಡೆ ಏನಾದ್ರು ಆಧಾರನ ಅಪ್ಡೇಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಆ ಅಪ್ಡೇಟ್ ತೋರ್ಸಲ್ಲ. ಇನ್ ಕೇಸ್ ಅಪ್ಡೇಟ್ ತೋರ್ಸುತ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, 100% ಆಗಿ ಕಂಪಲ್ಸರಿ ಅಪ್ಡೇಟ್ ಮಾಡ್ಲೇಬೇಕಾಗತ್ತೆ. ಹಾಗಂತಂದ್ರೆ ಏನ್ ಆ ಅಪ್ಡೇಟು, ಅದೇ ರೀತಿ ಯಾವ ತರ ಅಪ್ಡೇಟ್ ಅನ್ನ ಮಾಡೋದು. ಸೊ ಇವಾಗ ಆಧಾರ್ ವೆಬ್ಸೈಟ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ UIDAI ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾನೆ ಅವನು. ಸೊ ಆಧಾರ್ ಅಪ್ಡೇಟ್ ಅನ್ನ ತೋರಿಸಿದ್ದಾನೆ, ನಾನು ನಿಮ್ಗೆ ತೋರಿಸ್ತೀನಿ ಬೇಕಂತಂದ್ರೆ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಆಧಾರನ ನೀವು 10 ವರ್ಷದ ಒಳಗಡೆ ಅಪ್ಡೇಟ್ ಮಾಡಿದ್ರಪ್ಪ ಅಂತಂದ್ರೆ ಯಾವುದೇ ಅವಶ್ಯಕತೆ ಇರಲ್ಲ, ಅವಾಗ್ಲೇ ಹೇಳಿದಂಗೆ. ಸೊ 10 ವರ್ಷದ ಮೇಲ್ಗಡೆ ಆಗಿತ್ತಪ್ಪ ಅಂತಂದ್ರೆ ಅಪ್ಡೇಟ್ ಮಾಡಿ ನೀವು ಈ ಅಪ್ಡೇಟ್ ಅನ್ನ ಮಾಡ್ಲೇಬೇಕಾಗತ್ತೆ ಕಂಪಲ್ಸರಿ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಕ್ಲಿಕ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ಸ್. ಸೊ ಈ ಸರ್ವಿಸ್ ಏನಪ್ಪಾ ಅಂತಂದ್ರೆ ಈ ಮಂತ್ ಅಲ್ಲೇ ಲಾಸ್ಟ್ ಡೇಟ್ ಇತ್ತು. ಸೊ 14ನೇ ತಾರೀಕೇನು ಲಾಸ್ಟ್ ಡೇಟ್ ಇತ್ತು. ಸೊ ಇವಾಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಸೆಪ್ಟೆಂಬರ್ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಫ್ರೀ ಆಫ್ ಕಾಸ್ಟ್ ಆಗಿ ನೀವು ಮಾಡ್ಕೋಬಹುದು. ಸೊ ಯಾಕಂತಂದ್ರೆ ಫ್ರೀ ಆಫ್ ಕಾಸ್ಟ್ ಅಂದ ತಕ್ಷಣ ಯಾರು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಫ್ರೀ ಇದೆಯಲ್ಲ ಲಾಸ್ಟ್ ಡೇಟ್ ವರೆಗೂ ನೋಡೋಣ ಅಂತ ಬಿಟ್ಬಿಡ್ತೀರಾ. ಬಟ್ ಲಾಸ್ಟ್ ಡೇಟ್ ಬಂದಾಗ ಏನಾಗುತ್ತೆ, ಅದು ಅಪ್ಡೇಟ್ ಏನ್ ಮಾಡ್ತಾರೆ, ಕಾಸ್ಟ್ ಅನ್ನ ಹಾಕ್ಬಿಡ್ತಾರೆ. 50-100 ರೂಪಾಯಿ ಕಾಸ್ಟ್ ಅನ್ನ ಶುರು ಮಾಡ್ಬಿಡ್ತಾರೆ. ಸೊ ಇವಾಗ ಲಾಸ್ಟ್ ಟೈಮ್ ಪ್ಯಾನ್ ಮತ್ತೆ ಆಧಾರ್ ಲಿಂಕಿಗೆ ಕೂಡ ಅದೇ ತರ ಇತ್ತು. ಫ್ರೀ ಆಫ್ ಕಾಸ್ಟ್ ಇದ್ದಾಗ ಯಾರು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಚಾರ್ಜಸ್ ಶುರು ಆದ್ಮೇಲೆ ಎಲ್ಲರೂ ಓಡ್ ಬಂದು ಏನಪ್ಪಾ ಅಂತಂದ್ರೆ ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಕೆಲಸನ ಬೇಗನೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನ್ ಅಂತಂದ್ರೆ ಪ್ರೂಫ್ ಆಫ್ ಐಡೆಂಟಿಟಿ. ಸೊ ಐಡೆಂಟಿಟಿ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐಡಿಯನ್ನ ಅಪ್ಲೋಡ್ ಮಾಡಬಹುದು. ಅದೇ ರೀತಿ ಪ್ರೂಫ್ ಆಫ್ ಅಡ್ರೆಸ್ಗೆ, ಸೊ ಅಡ್ರೆಸ್ಗೆ ನಿಮ್ಮ ಒಂದು ವೋಟರ್ ಐಡಿಯನ್ನ ಅಪ್ಲೋಡ್ ಮಾಡಬಹುದು. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಕೆಲಸ ಮುಗೀತು, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಸೊ ಯಾರ್ಯಾರ್ದೆಲ್ಲ ಈ ತರ ಬರ್ತಾ ಇದೆ, ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ, ಸೊ ಹೋಗ್ಬಿಟ್ಟು ದಯವಿಟ್ಟು ಅಪ್ಲೋಡ್ ಅನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಬರುವಂತ ಒಂದು ಗೌರ್ಮೆಂಟ್ ಯೋಜನೆಗಳು ಏನಾದ್ರು ನಿಮ್ಗೆ ಬರ್ತಾ ಇತ್ತಪ್ಪ ಅಂತಂದ್ರೆ ಅದು ಸ್ಟಾಪ್ ಆಗಲ್ಲ, ಅದು ಕಂಟಿನ್ಯೂ ಆಗತ್ತೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಪ್ಲೋಡ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.